ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿವಸ ಕರ್ತನ ವಾಕ್ಯ ಯಾವುದಂದರೆ, ಗೆತ್ಸಮನೆ ತೋಟದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ 11 ಶಿಷ್ಯರೊಂದಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೋದಾಗ ಇಸ್ಕರಿಯೋತನು ಶತ್ರುಗಳ ಕೈಗೆ ಆತನನ್ನು ಹಿಡ್ಕೊಟ್ಟದ್ದು. ಅದು ಎಲ್ಲಿ ಬರ್ತದೆ ಸತ್ಯವೇದದಲ್ಲಿ ಅಂದರೆ, ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 47ರಿಂದ 52ರಲ್ಲಿ. ಅಲ್ಲಿ ಏನಾಗ್ತದಂದರೆ, ಹೀಗೆ ಕರ್ತನು ಭೂಲೋಕದಲ್ಲಿರುವಾಗ ಆತನ ಮನುಷ್ಯ ರೂಪ ತಾಳಿ ನಮ್ಮೆಲ್ಲರನ್ನು ಸ್ವಸ್ಥಪಡಿಸ್ತಾ ನಮ್ಮ ತಪ್ಪುಗಳನ್ನು ಕ್ಷಮಿಸ್ತಾ ಇದ್ದಂಥ ಸಮಯದಲ್ಲಿ ಆತನು ತನ್ನ ಶಿಷ್ಯರೊಂದಿಗೆ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅಂತೇಳಿ ಹೋಗ್ತಾರೆ. ಯಾಕಂದರೆ ಮುಂದೆ ಇವರೆಲ್ಲ ಹೀಗೆ ಮಾಡ್ತಾರೆ, ಹಿಡ್ಕೊಡ್ತಾರೆ ಅನ್ನೋದೆಲ್ಲ ದೇವರಿಗೆ ಗೊತ್ತಾಗಿತ್ತು. ಆದರೂ ಕೂಡ ಅದು ಶಾಸ್ತ್ರದಲ್ಲಿ ಬರೆದಿದ್ದು ನೆರವೇರಬೇಕಂಥೇಳಿ ಅವರು ಎಲ್ಲವನ್ನು ಸುಮ್ಮನೆ ಸಹಿಸ್ಕೊಂಡ್ರು. ಆನಂತರ ಒಂದು ಸಲ ಹೋಗಿ ಪ್ರಾರ್ಥನೆ ಮಾಡಿ ಆಮೇಲೆ ಅವರಿಗೆ ಹೇಳ್ತಾರೆ, ಯಾರಿಗೆ? ಶಿಷ್ಯರೇ ಎಚ್ಚರಿಕೆಯಿಂದಿರ್ರಿ, ಶೋಧನೆ ಒಳಗಾಗದೆ ಪ್ರಾರ್ಥನೆ ಮಾಡಿರಿ ಅಂಥೇಳಿ ಅವರನ್ನು ಬಿಟ್ಟು ಸ್ವಲ್ಪ ದೂರ ಹೋಗಿ ತನ್ನ ಪರಮಾತ್ಮನಾದ ದೇವರನ್ನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾರೆ. ಪ್ರಾರ್ಥನೆ ಮಾಡಿ ತಿರುಗಿ ಮತ್ತೆ 2ನೇ ಸಲ ಬರ್ತಾರೆ. ಅಯ್ಯೋ, ಶೋಧನೆಗೆ ಒಳಗಾಗದೆ ಪ್ರಾರ್ಥನೆ ಮಾಡಿಪ್ಪ ಅಂತ ಹೇಳಿ ಮತ್ತೆ 3ನೇ ಸಲ ಹೋಗಿ ದೇವರನ್ನು ತುಂಬ ದುಃಖದಿಂದ ಪ್ರಾರ್ಥನೆ ಮಾಡ್ತಾರೆ. ಯಾಕೆ ದುಃಖದಿಂದ ಮಾಡ್ತಾರೆ ಗೊತ್ತಾ? ತನ್ನವರೇ ಆದ ತನ್ನ ಜೊತೆಗೆ 3.5 ವರ್ಷ ಸೇವೆ ಮಾಡಿ ಆತನ ಹತ್ರನೇ ಇದ್ದು ಕಡೇ ರಾತ್ರಿ ಭೋಜನದನ್ನು ಕೂಡ ಪ್ರಭು ಆದ ಯೇಸು ಕ್ರಿಸ್ತನು ಅವರೆಲ್ಲರ ಪಾದಗಳನ್ನು ತೊಳೆದು ಅವರ ಸೇವೆ ಮಾಡಿ, ಆಮೇಲೆ ಇದು ನನ್ನ ದೇಹ, ಇದು ನನ್ನ ರಕ್ತ ಅಂಥೇಳಿ ಕಡೆ ರಾತ್ರಿ ಭೋಜನ ಮಾಡಿ ಹೇಳಿದರೂ ಕೂಡ ಆತನು ಕೇವಲ ಬೆಳ್ಳಿಯ 30 ನಾಣ್ಯಗಳಿಗೆ ಆಸೆ ಬಿದ್ದು ಕರ್ತನನ್ನು ಹಿಡಿಕೊಡಲು ಸಿದ್ಧನಾದನು. ನಂತರ 3ನೇ ಸಲ ಏನಾಗ್ತದೆ, ತುಂಬ ದುಃಖ ಆಗ್ತದೆ ಮನಸ್ಸಿಗೆ ಅವರಿಗೆ. ಯಾಕೆಂತಂದರೆ, ಅಯ್ಯೋ, ನಾನು ಎಷ್ಟೋ ಪ್ರೀತಿ ಮಾಡಿದೆ, ಎಷ್ಟೇ ಇದಾದರೆ ಇಂಥ ಸಮಯದಲ್ಲಿ ನನಗೆ ಯಾರಿಲ್ಲ ಅಂಥೇಳಿ ತಂದೆಯಾದ ದೇವರಿಗೆ ಪ್ರಾರ್ಥನೆ ಮಾಡಿ ಹೇಳ್ತಾರೆ, ಅಪ್ಪ, ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದ ದೂರ ಆಗ್ಬೋದು, ಅದು ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತ ಆಗಲಿ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ದೇವರ ದೂತರನ್ನು ಕಳಿಸಿ ಅವರಿಗೆ ಬಲಪಡಿಸ್ತಾರೆ. ಯಾಕಂದರೆ ಅವರು ಮಾನಸಿಕವಾಗಿ ತುಂಬ ನೊಂದುಕೊಂಡು ಹೋಗಿದ್ರು. ನಾ ಎಷ್ಟು ವರ್ಷ ಸೇವೆ ಮಾಡಿದ್ರು ಈ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ ನನ್ನ ಅಂಥೇಳಿ. ಅಷ್ಟರಲ್ಲಿ ದೇವರು ಆತನನ್ನು ಬಲಪಡಿಸಿದ ಮೇಲೆ 3ನೇ ಸಲ ತಿರುಗಿ ಶಿಷ್ಯರ ಹತ್ರ ಬಂದು ನಿಂತುಕೊಳ್ಳೋಷ್ಟರಲ್ಲಿಯೇ ಯೆಹೂದ್ಯರು ಹಾಗೂ ಸದ್ದುಕಾಯರು, ಆಮೇಲೆ ಸಭೆಯಲ್ಲಿ ಇರ್ತಕ್ಕಂಥ ಯಾಜಕರು ಅವರೆಲ್ಲರೂ ಗುಂಪು ಆಗಿ ಕತ್ತಿಗಳು ಹಾಗೂ ಲಾಠಿಗಳು ಹಿಡಿದುಕೊಂಡು ಯೋಧನೊಂದಿಗೆ ಬರ್ತಾ ಇರ್ತಾರೆ. ಯೋಧನು ಬೇಗ ಮುಂದೆ ಬಂದು ಏನು ಮಾಡ್ತಾನೆ, ದೇವರನ್ನು ಮುದ್ದಾಡ್ತಾನೆ. ಮುದ್ದು ಕೊಟ್ಟ ಕೂಡಲೇ ದೇವರು ಹೇಳ್ತಾರೆ, ಏನೋ ಯೋಧ, ಯೇಸು ಕ್ರಿಸ್ತನನ್ನು ಮುದ್ದಿನಿಂದ, ದೇವಕುಮಾರನನ್ನು ಮುದ್ದಿನಿಂದ ಹಿಡ್ಕೊಡ್ತೀಯ ಅಂದಾಗ ಅವನಿಗೆ ಮಾತಾಡೋಕ್ಕೇನೋ ದಾರಿ ಇರಲಿಲ್ಲ, ಸುಮ್ಮನೆ ಇರ್ತಾನೆ. ಅಷ್ಟರಲ್ಲಿ ಅವ್ರ ಪಕ್ಕದ ಇದ್ದವರಿಗೆ ತುಂಬ ಸಿಟ್ಟು ಬರ್ತದೆ. ಯಾಕಂದರೆ ಇಷ್ಟು ದಿವಸ ಇವ್ರ ಹತ್ರ ನಿಂತು ಇಂಥ ಕೆಲಸ ಮಾಡ್ಯಾನ ಅಂತೇಳಿ ಒಬ್ಬನು ಆ ಮಹಾಯಾಜಕನ ದಾಸನ ಬಲಗಿವಿಯನ್ನು ಕತ್ತಿಯಿಂದ ಕತ್ತರಿಸಿ ಬಿಡ್ತಾನೆ. ಕತ್ತರಿಸಿ ಬಿಟ್ಟರು ಕೂಡ ದೇವರು ಹೇಳ್ತಾರೆ, ಅದೇ ಕಿವಿಯನ್ನು ಹಾಗೆ ಅವರಿಗೆ ಅದಕ್ಕೆ ಮೆತ್ತಿ ದೇವರು ಸ್ವಸ್ಥಪಡಿಸ್ತಾರೆ. ಆದರೂ ಅವರಿಗೆ ಬುದ್ಧಿನೂ ಬರೋದಿಲ್ಲ, ಆಮೇಲೆ ಮನಸ್ಸು ಕರಗೋದು ಇಲ್ಲ. ಯಾಕಂದರೆ ಅವ್ರ ಮನಸ್ಸು ತುಂಬ ಕಠೋರವಾಗಿತ್ತು, ಹೊಟ್ಟೆ ಕಿಚ್ಚ ಪಡ್ತಾ ಇದ್ರು. ಕರ್ತನಾದ ಯೇಸು ಕ್ರಿಸ್ತನು ದೇವಕುಮಾರನು ಎಂದು ನಂಬಲು ಸಾಧ್ಯವಿಲ್ಲ, ಅವರ ಮನಸ್ಸು ಕಠಿಣವಾಗಿತ್ತು. ಅದಕ್ಕಾಗಿ ದೇವರು ತುಂಬ ದುಃಖದಿಂದ, ಚಿಂತೆ ಇಲ್ಲ ಅಂಥೇಳಿ ಅವರ ಜೊತೆಗೇ ತೆಗೆದುಕೊಂಡು ಹೋಗ್ತಾರೆ. ಅವರನ್ನು ಒಯ್ದು ಎಲ್ಲ ಮಹಾಯಾಜಕರಿಗೆ ಒಪ್ಪಿಸಿಕೊಡ್ತಾನೆ. ಅಂದರೆ ಅವರೆಲ್ಲ ಶತ್ರುಗಳೆಲ್ಲ ಎಷ್ಟೋ ಸಲ ಆತನನ್ನು ಹಿಡಿಬೇಕಂತ ಪ್ರಯತ್ನ ಮಾಡಿದರು. ಅದರ ದೇವರೇನು ಹೇಳ್ತಾರೆ ಅವರಿಗೆ, ನೋಡ್ರಿ, ಪ್ರತಿದಿನ ದೇವಾಲಯದಲ್ಲಿ ನಿಮ್ಮ ಜೊತೆಯಲ್ಲೇ ಇದ್ದೆ, ಯಾಕೆ ನೀವು ಅವಾಗ ಹಿಡಲಿಲ್ಲ ನನ್ನನ್ನು ಅಂತಂದಾಗ ಅವರು ಮಾತಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಯಾಕೆ ಆಗಲಿಲ್ಲ ಗೊತ್ತಾ? ನಾನು ಹೇಳ್ತೀನಿ ಅಂತ ದೇವರೇನು ಹೇಳ್ತಾರೆ, ಇದು ಅಂಧಕಾರದ ಸಮಯ, ನಿಮ್ಮ ಸಮಯವಾಗಿದೆ ಈ ಸಮಯ. ಯಾಕಂತಂದರೆ ಶಾಸ್ತ್ರದಲ್ಲಿ ಬರೆದ ರೀತಿಯಿಂದ ನಡಿಬೇಕಲ್ವಾ, ಅದಕ್ಕಾಗಿ ಇದು ನಿಮ್ಮ ಸಮಯ, ಅಧಿಕಾರದ ಸಮಯ ಅಂತೇಳಿ ಹೇಳ್ತಾರೆ. ಅಲ್ಲಿಂದ ನಮಗೆ ಇದರಲ್ಲಿ ನಾವೇನು ತಿಳ್ಕೊಬೇಕಂತಂದರೆ, 2000 ವರ್ಷಗಳವರೆಗೂ ನಮಗೆ ಸಮಯ ಕೊಟ್ಟಿದ್ದಾರೆ ದೇವರು. ಆ ಸಮಯದಲ್ಲಿ ನಾವು ಇನ್ನೂ ಹೆಚ್ಚಾದ ರೀತಿಯಲ್ಲಿ ದೇವರನ್ನು ಅರಿತುಕೊಂಡು ಅವರು ಮಾಡಿದರೂ ಚಿಂತೆ ಇಲ್ಲ. ಆದರೆ ನಾವಾದರೂ ಮನಸ್ಸು ಶುದ್ಧ ಇಟ್ಕೊಂಡು ದೇವರ ವಾಕ್ಯವನ್ನು ಪ್ರತಿದಿನ ಕೇಳಿ ಅದನ್ನು ಮನನ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತುತಿ ಘನಮಾನ ಮಾಡುತ್ತಾ ನಿಜ ಜೀವನದಲ್ಲಿ ನಡೀತಾ ಇದ್ದಾಗ ದೇವರು ನಮ್ಮನ್ನು ನೋಡಿ ಸಂತೋಷ ಪಡ್ತಾನಂತೆ. ಅದು ಎಲ್ಲಿ ಸಿಗ್ತದೆ ಅಂದರೆ, ಕೊಲಸ್ಸೆದವರಿಗೆ 5ನೇ ಅಧ್ಯಾಯ 2ನೇ ಅಧ್ಯಾಯ 5-6. ನಾನು ಶರೀರದಿಂದ ನಿಮ್ಮ ಬಳಿಯಲ್ಲಿ ಇಲ್ಲದಿದ್ದರೂ ಆತ್ಮದಿಂದ ನಿಮ್ಮೊಂದಿಗಿದ್ದು ನೀವು ಕ್ರಮವಾಗಿ ನಡೆಯುವುದನ್ನು
ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವುದನ್ನು ನೋಡಿ ಸಂತೋಷ ಪಡುತ್ತೇನೆ. ಏನು ಹೇಳ್ತಾರೆ ಅಂದರೆ, ನೀವು ಕ್ರಮವಾಗಿ ನಡೆಯೋದನ್ನು, ಅಂದರೆ ನಾವು ದೇವರಲ್ಲಿ ಅನ್ಯೋನ್ಯತೆಯಿಂದ ಕ್ರಮವಾಗಿ ನಡೆಯೋದನ್ನು ನೋಡಿ ದೇವರು ಸಂತೋಷ ಪಡ್ತಾರೆ ಅಂತೆ. ಅದಕ್ಕೆ ನಾವು ಇಲ್ಲಿವರೆಗೆ ದುಃಖ ಕೊಟ್ಟಿದ್ದು ಸಾಕು, ಇವಾಗ ದೇವರನ್ನು ಸಂತೋಷಪಡಿಸಬೇಕಾದ್ರೆ ನಮ್ಮನ್ನು ನಾವು ಕಷ್ಟಪಡೆದು ನಮ್ಮ ತಪ್ಪನ್ನು ಒಪ್ಪಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಮ್ಮ ಸಲುವಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದನು ಅಂತ ತಿಳಿದು ಆತನಿಗಾಗಿ ನಾವು ನಂಬಿಕೆಯಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ, ನೆರೆಯವರೊಂದೇ ಪ್ರೀತಿಯಿಂದ ಇರಬೇಕು. ಹಾಗೂ ಎಲ್ಲರೊಂದಿಗೆ ದಯಾಮಯದಿಂದ ಇದ್ದಾಗ ದೇವರು ಅವರ ಸೇವೆಯನ್ನು, ಅಂದರೆ ಅವರ ವಾಕ್ಯಗಳನ್ನು ಕೇಳಿ ಅನುಸಾರವಾಗಿ ನಡೆದಾಗ ದೇವರು ನಮ್ಮನ್ನು ನೋಡಿ ಸಂತೋಷ ಪಡ್ತಾನಂತೆ. ಆ ರೀತಿ ಸಂತೋಷಪಡಿಸಲು ನೀವು ಸಿದ್ಧರಾಗೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ, ದೂತಗಳ ಒಡೆಯನೇ, ಸೇನಾಧೀಶ್ವರನೇ, ಅಪ್ಪ ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೇ, ನಿನ್ನ ವಾಕ್ಯದ ಮೂಲಕವಾಗಿ ಇಸ್ಕರಿಯೋತನು ಬಂದು ಹಿಡಿದುಕೊಟ್ಟು ನಿನ್ನ ಮನಸ್ಸನ್ನು ತುಂಬ ನೋಯಿಸಿದ್ದಾರೆ ಕರ್ತನೆ. ಅದರಂತೆ ನಾವು ಕೂಡ ಇದ್ದಿದ್ದೇವೆ. ಅದರದನ್ನು ತಪ್ಪು ಎಂದು ಒಪ್ಪಿಕೊಂಡು ನಮ್ಮನ್ನು ನಾವು ನಿನಗೆ ಅರ್ಪಿಸಿಕೊಂಡು ನಿಜ ಜೀವನ ಜೀವಿಸಲು ಸಹಾಯ ಮಾಡುವಿರಂತೇಳಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್.